ಪಿರಿಯಾಪಟ್ಟಣ ತಾಲೂಕಿನ ಹಲವೆಡೆ ಮಳೆಯಿಂದ ಹಾನಿಯಾದ ಸ್ಥಳಗಳಿಗೆ ಭೀಮಾರ್ಮಿ ಸಂಘಟನೆ ಜಿಲ್ಲಾಧ್ಯಕ್ಷ ಗಿರೀಶ್ ಹಾಗೂ ತಾಲೂಕು ಅಧ್ಯಕ್ಷ ಚೌತಿ ಮಲ್ಲಣ್ಣ ಭೇಟಿ ನೀಡಿ ನೊಂದವರಿಗೆ ಸಾಂತ್ವನ ಹೇಳಿ ಸೂಕ್ತ ಪರಿಹಾರ ನೀಡುವಂತೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಮಳೆಯಿಂದ ವಾಸದ ಮನೆ ಗೋಡೆ ಕುಸಿದು ಹಾನಿಯಾಗಿರುವ ಪಿರಿಯಾಪಟ್ಟಣ ತಾಲೂಕಿನ ಚನ್ನೇನಹಳ್ಳಿ ಗ್ರಾಮದ ಶಿವಣ್ಣ ಹಾಗೂ ಹಿಟ್ನಳ್ಳಿ ಗ್ರಾಮದ ಗೌರಮ್ಮ ಅವರ ನಿವಾಸಕ್ಕೆ ಭೇಟಿ ನೀಡಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಗಿರೀಶ್ ರವರು ಮಾತನಾಡಿ, ಸ್ಥಳೀಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಹಾನಿಯಾಗಿರುವ ಮನೆಗೆ ಪರಿಹಾರ ಕೊಡಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆ ತಾಲೂಕು ಅಧ್ಯಕ್ಷ ಚೌತಿ ಮಲ್ಲಣ್ಣ, ಪ್ರಧಾನ ಕಾರ್ಯದರ್ಶಿ ರಮೇಶ್, ಚಿನ್ನಸ್ವಾಮಿ, ಶಿವಕುಮಾರ್, ಪುಟ್ಟರಾಜು, ಹಿಟ್ನಹಳ್ಳಿ ಶಿವಸಾಗರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಸ್ನೇಹಿತರೆ ನಮಸ್ತೆ, ನಾನು ಭೀಮಾರ್ಮಿ ಗಿರೀಶ್ ಅಂತ ಹೇಳಿ. ಇವತ್ತು ಪಿರಿಯಾಪಟ್ಟಣ ತಾಲೂಕಿನಲ್ಲಿ ತುಂಬ ಮಳೆ ಇರೋದ್ರಿಂದ ಹಿಟ್ನಬಾಲೆ ಗ್ರಾಮದಲ್ಲಿ ಗೌರಮ್ಮ ಕರಿಯ ಅನ್ನೋರ ಮನೆ ಇವತ್ತು ಶಿಥಿಲ ವ್ಯವಸ್ಥೆಯಿಂದ ಸುಮಾರು ತಿಂಗಳಿಂದನೂ ಕೂಡ ಮಳೆ ಇರೋದ್ರಿಂದ ಇದೆಲ್ಲ ಮನೆಯೆಲ್ಲ ಶಿಥಿಲ ವ್ಯವಸ್ಥೆ ಕಂಡು ಇದರಲ್ಲಿ ಏನಾಗಿದೆ ಅಂದರೆ ಎಲ್ಲ 3 ಪೋರ್ಷನ್ನು ಆ ಕಡೆ ಒಂದು ಪೋರ್ಷನ್ನು ಬಿದ್ದೋಗಿದೆ. ಮತ್ತು ಇದೊಂದು ಇಲ್ಲಿಂದ ಇಲ್ಲಿ ತನಕ ಸುಮಾರು ಒಂದು 20 ಅಡಿ ಅಷ್ಟು ಗೋಡೆ ಬಿದ್ದೋಗಿದೆ. ಬಟ್ ಆದರೆ ಈ ವಿಚಾರದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನನೇ ಹರಿಸಿಲ್ಲ ಅಂತ ಒಂದು ಬೇಜಾರು, ನಮಗೆ ಇದೊಂದು ಬೇಜಾರಿನ ಸಂಗತಿ. ಹಾಗಾಗಿ ರಾತ್ರಿ 10 ಗಂಟೆ 11 ಗಂಟೆ ಸಮಯದಲ್ಲಿ ಇವಮ್ಮ ಒಂದೇ ಇದ್ದಾರೆ, ಗೌರಮ್ಮ ಅನ್ನೋರು ಒಬ್ಬರೇ ಇದ್ದಾರೆ. ಒಬ್ಬರೇ ಮಲಗಿದಾಗ ಆ ಸಮಯದಲ್ಲಿ ಬಿದ್ದೋಗಿದೆ. ಏನಾದರೂ ಈ ಅಮ್ಮನಿಗೆ ಹೆಚ್ಚು ಕಮ್ಮಿ ಆಗಿದ್ರೆ ಸರ್ಕಾರ ಹೊಣೆ ಆಯ್ತಿತ್ತಾ? ಏನೋ ಸತ್ತೋದ್ರು ಅಂತ ಹೇಳಿ ಏನೋ ಒಂದು ಮಣ್ಣು ಮುಚ್ಚಿ ಏನೋ ಒಂದು ಅಷ್ಟೋ ಇಷ್ಟೋ ಕಾಸು ಕೊಟ್ಟು ಸರಿ ಆಯ್ತಿತ್ತು, ಸರಿ ಮಾಡ್ತಿದ್ರು. ಹಾಗಾಗಿ ನೋಡಿ, ಇಂಥ ನಿರ್ಗತಿಕರಿಗೆ ಬೇಕಾದಷ್ಟು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಯಾವುದೇ ಒಂದು ಸರ್ಕಾರ ಆದ್ರೂ ಕೂಡ ಇವತ್ತು ಬೇಕಾದಷ್ಟು ಸವಲತ್ತುಗಳಿದೆ. ಈ ಮನೇನ ನೋಡಿ, ಈಗ ಇಂದಿರಾ ಆವಾಸ್ ಅಂತ ಇದೆ, ರಾಜೀವ್ ಗಾಂಧಿ ಆವಾಸ್ ಅಂತ ಇದೆ, PM ಕಿಸಾನ್ ಅಂತ ಇದೆ. ಇಂಥ ಎಲ್ಲ ಸವಲತ್ತುಗಳು ಈ ಥರ ಯೋಜನೆಗಳಲ್ಲಿ ಇದ್ದಾಗ ಪಂಚಾಯತಿ, ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಿರ್ಬೋದು, PDO ಆಗಿರ್ಬೋದು, ಇಲ್ಲಿಗೆ ಸಂಬಂಧಪಟ್ಟ VA ಆಗಿರ್ಬೋದು, RI ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಸೇರಿ ಈ ಪ್ರತಿಯೊಂದು ಹಳ್ಳಿಗಳಿಗೂ ವಿಸಿಟ್ ಕೊಟ್ಟು ಯಾರು ನಿರ್ಗತಿಗಿದ್ದಾರೆ, ಯಾರ ಮನೆಗಳು ಯಾವ ರೀತಿ ವ್ಯವಸ್ಥೆಯಲ್ಲಿದೆ, ಅವ್ಯವಸ್ಥೆಯಲ್ಲಿ ಯಾವ ಮನೆಗಳಿದೆ, ಈ ಥರ ಎಲ್ಲ ಭೇಟಿ ಮಾಡಿ ಅವ್ರಿಗೆ ನೇರವಾಗಿ ಬಂದು ಯಾವುದೇ ಯೋಜನೆ ಅಡಿಯಲ್ಲೂ ಕೂಡ ಮನೆ ಕೊಡ್ಬೋದು. ಬಟ್ ಈ ರೀತಿ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಈಗ ಇಂಥ ಮನೆಗಳು ಬಿದ್ದೋದಾಗ ಆ ವ್ಯಕ್ತಿ ಪ್ರಾಣ ಕಳ್ಕೊಂಡ್ರು ಕೂಡ ಇವರು ಅದ್ರ ಬಗ್ಗೆ ಏನು ಕೇರ್ ಮಾಡಲ್ಲ. ದಯಮಾಡಿ ಸರ್ಕಾರ ಆಗಿರ್ಬೋದು, ಸರ್ಕಾರದ ಅಧಿಕಾರಿಗಳಾಗಿರ್ಬೋದು, ಚುನಾಯಿತ ಪ್ರತಿನಿಧಿಗಳಾಗಿರ್ಬೋದು, ಎಲ್ಲರೂ ಕೂಡ ಸೇರಿ ಇಂಥ ನಿರ್ಗತಿಕ ವ್ಯಕ್ತಿಗಳಿಗೆ ನೆರವಾಗುವಂಥ ಕೆಲಸಗಳನ್ನ ಮಾಡಬೇಕು. ಮಾಡೋಕ್ಕಾಗಿಲ್ಲ ಅಂತಂದರೆ ಸುಮ್ಮನೆ ನೀವು ಪ್ರಯೋಜನ ಇಲ್ಲ, ಅಧಿಕಾರಿಗಳು ಆಗಿರೋದು ಕೂಡ ನೀವು ಪ್ರಯೋಜನ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗಾಗಿ